ಯಾಕೆಂದ್ರೆ ಇದು ವರ್ಗಾವಣೆ ನಡೀತಿರುವಂತ ತಿಂಗಳು ಜುಲೈ 31ನೇ ತನಕ ಸರ್ಕಾರದವರು ವರ್ಗಾವಣೆ ಮಾಡಿ ಅವ್ರಿಗೆ ಬೇಕಾದ ಸ್ಥಳಕ್ಕೆ ಅಂತ ಹೇಳಿದ್ದು. ನಮ್ಮ ಪರಶುರಾಮ್ ಅವರು ಆ ಠಾಣೆಗೆ ಬಂದು 7 ತಿಂಗಳಾಗಿದೆ. 7 ತಿಂಗಳಾಗಿ ಅವ್ರಿಗೆ ಯಾರಿಗೆ ಶಾಸಕರಾಗಲಿ ಅವರ ಮಗನಿಗಾಗಿ ಏನು 30 ಲಕ್ಷ ಲಂಚ ಬೇಡಿಕೆ ಇಟ್ಟಿದ್ದಾರೆ. ಇದು ಮೇಲೋಟಕ್ಕೆ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಈ ಟ್ರಾನ್ಸ್ಫರ್ ದಂಧೆ ಇವತ್ತು ಮೊನ್ನೆದಲ್ಲ, ಎಲ್ಲಾ ಸರ್ಕಾರಗಳು ಮಾಡ್ಕೊ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಗೃಹ ಸಚಿವರು ಇದರಲ್ಲಿ ಸೋತಿದ್ದಾರೆ. ನಾನು ನಮ್ಮ ಸಮಾಜದವರಾಗಿ ಮಾನ್ಯ ಗೃಹ ಸಚಿವರು ರಾಜೀನಾಮೆ ಕೊಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಯಾಕಂದ್ರೆ ಗೃಹ ಸಚಿವರ ಕಚೇರಿಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಎಲ್ಲ MLA-ಗಳಾಗಲಿ ಮಿನಿಸ್ಟರ್ಗಳಾಗಲಿ ಎಲ್ಲ ಗೊತ್ತಿರುತ್ತೆ. ಆದರೂ ಸಹ ನಮ್ಮ ಗೃಹ ಮಂತ್ರಿಗಳು ಕಣ್ಣು ಮುಚ್ಚಿಕೊಂಡು ಯಾವುದೇ ಕೆಲಸ ಕಾರ್ಯಗಳನ್ನ ದಕ್ಷತೆಯಿಂದ ಮಾಡ್ತಾ ಇಲ್ಲ ಅಂತ ನಮ್ಮ ಅನಿಸಿಕೆ ಆಗಿದೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ನಮ್ಮ ಸಮಾಜದಿಂದ ಬೆಂಬಲ ಇದೆ, ಮತ್ತೆ ಒಳ್ಳೆ ಹೆಸರಿಟ್ಕೊಂಡಿದ್ದೀರಿ. ಆದರೂ ಸಹ ನೀವು ತಮ್ಮ ಕಚೇರಿಯಲ್ಲಿ ನಡೆಯುವಂತಹ ಅವ್ಯವಹಾರಗಳನ್ನ ತಡೀತಾ ಇಲ್ಲ ಅಂತ ನಮ್ಮ ಅನಿಸ್ತಾ ಇದೆ. ಹಾಗೇನೆ ನಮ್ಮ ಪೊಲೀಸರಿಗೆ ನೋಡಿ, ಉದಾಹರಣೆಗೆ ಇವತ್ತು ನಮ್ಮ PSI ಪರಶುರಾಮ್ ಅವರು ಅಗಲಿದ್ದಾರೆ ನಮ್ಮನ್ನು ಬಿಟ್ಟು. ಮೊನ್ನೆ ನೋಡಿ ಮತ್ತೊಬ್ರು ಯಾರೇ ಆಗಲಿ ನನ್ನ ಜಾತಿ ಅಂತ ಇಲ್ಲ, ಒಬ್ಬ ACP ಚಂದನ್ ಕುಮಾರ್ ಅಂತ ಇದ್ದಾರೆ, ಅವ್ರಿಗೂ ಸಹ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮಾನ್ಯ ಪ್ರತಾಪ್ ಸಿಂಹ ಹೇಳ್ಬೇಕಾಗಿದೆ, ನೋಡಿ ಪ್ರತಾಪ್ ಸಿಂಹ ಅವರೇ, ಒಬ್ಬ MP ಆಗ್ಬೇಕು ಅಂದ್ರೆ SSLC ಪಾಸ್ ಆಗಿರ್ಲಿ ಫೇಲ್ ಆಗಲಿ, ಒಬ್ಬ MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಏನೇ ಆಗ್ಬೋದು, ಒಬ್ಬ PSI ಆಗ್ಬೋದು, ಒಬ್ಬ ACP ಆಗ್ಬೋದು, ಒಬ್ಬ IAS ಆಫೀಸರ್ ಆಗ್ಬೋದು, ಒಬ್ಬ ಬ್ಯಾಂಕ್ ನೌಕರ ಆಗ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅವ್ರದ್ದೇ ಆದಂತ ಕಷ್ಟದಿಂದ ಬಂದು 20-25 ವರ್ಷದಿಂದ